ಮಧ್ಯರಾತ್ರಿಯಿಂದಲೇ ಪೆಟ್ರೋಲ್ ದರ ಏರಿಕೆ. ರಾಜ್ಯದಲ್ಲಿ ಲೀಟರ್ ಪೆಟ್ರೋಲ್ 75 ರೂಪಾಯಿ, 750 ರು ಆಗುತ್ತೆ ಗ್ಯಾಸ್. ಇದು ದುಬಾರಿ ದುನಿಯಾ. ವಾಹನ ಸವಾರರಿಗೆ ಕೇಂದ್ರ ಸರ್ಕಾರ ಮತ್ತೆ ಪೆಟ್ರೋಲ್ ದರ ಏರಿಕೆಯ ಬರೆ ಎಳೆದಿದೆ. ನಿನ್ನೆ ಮಧ್ಯರಾತ್ರಿಯಿಂದಲೇ ಜಾರಿಗೆ ಬರುವಂತೆ ಲೀಟರ್ ಪೆಟ್ರೋಲ್ಗೆ ₹3.14 ಹೆಚ್ಚಳವಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿದಿರುವ ಪರಿಣಾಮ ಪೆಟ್ರೋಲ್ ದರದಲ್ಲಿ ಏರಿಕೆಯಾಗಿದ್ದು 4 ತಿಂಗಳಲ್ಲಿ ಸತತ 2ನೇ ಬಾರಿ ಪೆಟ್ರೋಲ್ ಕಂಪನಿಗಳು ದರ ಏರಿಸಿವೆ. ಬೆಂಗಳೂರಿನಲ್ಲಿ ₹71.37 ಇದ್ದ ಪೆಟ್ರೋಲ್ ದರ ಈಗ ₹74.51 ಏರಿದೆ. ಪೆಟ್ರೋಲ್ ದರ ಹೆಚ್ಚಳಕ್ಕೆ ಗ್ರಾಹಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿನಿ. ಈಗ ನಮ್ಮ ಜೊತೆ ಕಸ್ತೂರ್ಬಾ ರೋಡ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಅಲ್ಲಿ ಗ್ರಾಹಕರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಅಶ್ವಿನಿ, ಈಗಾಗಲೇ ಪೆಟ್ರೋಲ್ ಅಲ್ಲಿ ₹3.14 ಹೆಚ್ಚಳವಾಗಿದೆ. ಈಗಾಗಲೇ ಬೆಂಗಳೂರಲ್ಲಿ ₹75 ಲೀಟರ್ ಪೆಟ್ರೋಲ್ಗೆ ಹೆಚ್ಚಳವಾಗಿದೆ. ಸೊ ಗ್ರಾಹಕರು ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಏನ್ ಹೇಳ್ತಿದ್ದಾರೆ? ಸೌಮ್ಯ, ಏನಂದ್ರೆ ನಿನ್ನೆ ಮಧ್ಯರಾತ್ರಿಯಿಂದಲೇ ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ. ₹75 ಗ್ರಾಹಕರು 1 ಲೀಟರ್ ಪೆಟ್ರೋಲ್ಗೆ ಕೊಡಬೇಕು. ಈಗಾಗಲೇ ಈ ವರ್ಷದಲ್ಲಿ ಸಾಕಷ್ಟು ಬಾರಿ ಪೆಟ್ರೋಲ್ ಬೆಲೆ ಏರಿಕೆಯಾಗಿತ್ತು. ಮತ್ತೊಂದು ಬಾರಿ ಗ್ರಾಹಕರ ಮೇಲೆ ಬರೆ ಎಳೆದಿದೆ ಕೇಂದ್ರ ಸರ್ಕಾರ ಅಂತ ಹೇಳಬೇಕು. ಒಂದು ವಿಶ್ವ ದರ್ಜೆಯ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಬೆಲೆ ಏರಿಕೆ ಆಗಿರೋದು, ಕಚ್ಚಾ ತೈಲದ ಬೆಲೆ ಏರಿಕೆ ಆಗಿರೋದು ಇದಕ್ಕೊಂದು ಪ್ರಮುಖ ಕಾರಣ. ಮತ್ತೆ ಡಾಲರ್ ಮುಂದೆ ರೂಪಾಯಿನ ಬೆಲೆ ಕುಸಿದಿರೋದು ಕೂಡ ಇದಕ್ಕೆ ಒಂದು ಪ್ರಮುಖ ಕಾರಣ. ಈ 2 ಪ್ರಮುಖ ಕಾರಣಗಳಿಂದ ಪೆಟ್ರೋಲ್ ಬೆಲೆ ಏರಿಕೆಯಾಗಿದೆ. ಬೆಂಗಳೂರಿನ ಗ್ರಾಹಕರು, ಅದರಲ್ಲೂ ಟ್ರಾಫಿಕ್ ನಲ್ಲಿ ಓಡಾಡುವಂತಹ ಗ್ರಾಹಕರು ಸಾಕಷ್ಟು ಶಾಪ ಆಗ್ತಿದ್ದಾರೆ. ಈಗೊಬ್ಬ ಬೈಕ್ ಸವಾರರು ನಮ್ಮ ಜೊತೆಲಿದ್ದಾರೆ, ಸೋಮಶೇಖರ್ ಅಂತ. ಅವ್ರನ್ನ ಕೇಳೋಣ, ಅವ್ರಿಗೆ ಪೆಟ್ರೋಲ್ ಬೆಲೆ ಏರಿಕೆ ಎಷ್ಟರ ಮಟ್ಟಿಗೆ ಕಷ್ಟವನ್ನ ತಂದೊಡ್ಡಿದೆ ಅಂತ. ಸರ್ ಹೇಳಿ, ಪೆಟ್ರೋಲ್ ಬೆಲೆ ಏರಿಕೆ ಆಗ್ತಾನೆ ಇದೆ. ಈ ಬಾರಿ ಏರಿಕೆ ನಿಮಗೆ ಹೇಗೆ ಡಿಫರೆನ್ಸ್ ಅನ್ಸುತ್ತೆ? ಏನ್ ಮೇಡಮ್, ಇವಾಗ ಮೇದಲ್ಲಿ ಏರಿಸಿದ್ರು ₹5, ಇವಾಗ ಮತ್ ₹4. ನಾವು ಮೊದಲೇ ದುಡ್ಕೊಂಡ್ ತಿನ್ನೋ ಜನ, ಇಂಥದ್ರಲ್ಲಿ ಈ ತರ ಆದ್ರೆ ನಮ್ಗೆ ಬಹಳ ತುಂಬಾ ಕಷ್ಟ ಆಗುತ್ತೆ ಮೇಡಮ್. ಈಗ ಪೆಟ್ರೋಲ್ ಬೆಲೆ ಒಂದ್ ಕಡೆ ಏರಿಕೆ, ಒಂದ್ ಕಡೆ ಟ್ರಾಫಿಕ್, ಮೈಲೇಜ್ ಕೊಡಲ್ಲ. ಒಟ್ಟಾರೆ ವರ್ಕಿಂಗ್ ಕ್ಲಾಸ್ಗೆ ಹೇಗೆ ಹೊರೆ ಇದು? ವರ್ಕಿಂಗ್ ಕ್ಲಾಸ್ಗೆ ಏನು ಹೊರೆ ಅಂತಂದ್ರೆ ಸ್ಯಾಲರಿಗಳು ಜಾಸ್ತಿ ಇಲ್ಲ. ಸೊ ಇದು ತುಂಬಾ ಪರಿಣಾಮ ಬೀರುತ್ತೆ ಸಾಮಾನ್ಯ ಜನರ ಮೇಲೆ. ಸೊ ಇದನ್ನ ಅವರು ಕೇಂದ್ರ ಸರ್ಕಾರದವರು ಗಂಭೀರವಾಗಿ ಪರಿಗಣಿಸಿ ಇದ್ರೊಂದು ಏನಾರು ಒಂದು ಮಾಡಬೇಕು. ಇಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಈ ಜನ ಏನ್ ಹೇಳ್ತಾರೆ ಆದ್ರೆ ಏನು ಮಾಡಕ್ಕಾಗಲ್ಲ. ಸೊ ಎಲ್ಲರೂ ಅಡಿಟ್ ಆಗಿಬಿಟ್ಟಿದ್ದಾರೆ. ಸೊ ಹೆಂಗೋ ಹೋಗ್ಬೇಕು. ಈಗ ಸಾರ್ವಜನಿಕವಾಗಿ ಒಂದು ಬಸ್ ಇರ್ಬೋದು, ಒಂದು ಬೈಕ್ ಪೂಲಿಂಗ್, ಕಾರ್ ಪೂಲಿಂಗ್, ಹೀಗೆಲ್ಲ ಸಾಕಷ್ಟು ಐಡಿಯಾಸ್ ಬರ್ತಿರುತ್ತೆ. ಬಸ್ನ ಯೂಸ್ ಮಾಡಕ್ ಆಗಲ್ವಾ? ಯಾಕೆ ಜನರು 2 ವೀಲರ್ ನ ಬಿಡೋದಕ್ಕೆ ಆಗೋದೇ ಇಲ್ಲ ಮೇಡಮ್? ಕರೆಕ್ಟ್ ಟೈಮಿಗೆ ಮುಟ್ಟಕ್ಕಾಗಲ್ಲ. ಸೊ ಬಸ್ ಅದು ಕಂಫರ್ಟ್ ಆಗಲ್ಲ. ಇವಾಗ ನಾವು ಬೈಕಿಗೆ ಅಡಿಟ್ ಆಗಿಬಿಟ್ಟಿದ್ವಿ. ಸೊ ನಮ್ಗೆ ಬಸ್ ಅನ್ಕಂಫರ್ಟ್, ಹೋಗಕ್ಕಾಗಲ್ಲ, ಏನ್ ಟೈಮ್ ಇದಾಗಲ್ಲ. ಸೊ ಅದಕ್ಕೆ ನಮಗೆ ಇದು ಬೇಕೇ ಬೇಕು. ಎಸ್, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಬೆಂಗಳೂರಿನ ಟ್ರಾಫಿಕ್ ಗೆ ಹೋಲಿಸಿಕೊಂಡ್ರೆ 2 ವೀಲರ್ ಬೇಕೇ ಬೇಕು. ಆದ್ರೆ ಒಂದ್ ಕಡೆ ಪೆಟ್ರೋಲ್ ಬೆಲೆ ಏರಿಕೆ ಆಗಿರೋದು ನಮಗೆ ತುಂಬಾ ಕಷ್ಟ ಅಂತಿದ್ದಾರೆ ಸೌಮ್ಯ ಗ್ರಾಹಕರು. ಒಟ್ಟಲ್ಲಿ ಪೆಟ್ರೋಲ್ ಬೆಲೆ ಏರಿಕೆ ಎಲ್ಲ ಗ್ರಾಹಕರ ಮೇಲೂ ಬರೆ ಎಳೆದಿದೆ ಅಂತ ಹೇಳಬೇಕು ಸೌಮ್ಯ. ಓಕೆ ಅಶ್ವಿನಿ, ಅಲ್ಲದೆ ಗ್ಯಾಸ್ ಬೆಲೆ ಕೂಡ ಗ್ಯಾಸ್ ಬೆಲೆಯಲ್ಲೂ ಕೂಡ ಏರಿಕೆ ಕಂಡು ಬಂದಿದೆ. ಅಂದ್ರೆ ಈ ಒಂದು ಬೆಲೆ ಏರಿಕೆಯಿಂದಾಗಿ, ಪೆಟ್ರೋಲ್ ಬೆಲೆ ಏರಿಕೆಯಿಂದಾಗಿ ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆ ಎಲ್ಲ ಏರಿಕೆ ಆಗುತ್ತೆ. ಸೊ ಇದು ಮಧ್ಯಮ ವರ್ಗದ ಗ್ರಾಹಕರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಸೌಮ್ಯ, ದಿನದಿಂದ ದಿನಕ್ಕೆ ದಿನ ಬಳಕೆ ವಸ್ತುಗಳು, ಗ್ಯಾಸ್, ಪೆಟ್ರೋಲ್, ಹೀಗೆ ಎಲ್ಲದರ ದರ ಏರಿಕೆ ಆಗ್ತಾ ಇದೆ. ಆದ್ರೆ ಈಗಷ್ಟೇ ನಮ್ಮ ಜೊತೆ ಇದ್ದಂತ ಸೋಮಶೇಖರ್ ಹೇಳ್ತಾ ಇದ್ರು, ನಮ್ಮ ಸ್ಯಾಲರಿಗಳು ಮಾತ್ರ ಅಲ್ಲೇ ಇರುತ್ತೆ ಅಂತ. ಈಗ ಕೇಂದ್ರ ಸರ್ಕಾರಕ್ಕೊಂದಕ್ಕೆ ತುಟ್ಟಿ ಭತ್ಯೆ ಹೆಚ್ಚಳ ಮಾಡಿದ ತಕ್ಷಣ ಎಲ್ಲಾ ವರ್ಕಿಂಗ್ ಕ್ಲಾಸ್ಗೂ ಕೂಡ ಸಂಬಳ ಹೆಚ್ಚಾಗುತ್ತೆ ಅಂತಲ್ಲ, ಆದ್ರೆ ದಿನನಿತ್ಯ ಬಳಕೆಯ ವಸ್ತುಗಳು ಮಾತ್ರ ಅದರ ಬೆಲೆಗಳು ಗಗನಕ್ಕೆ ಏರ್ತಾನೆ ಇದೆ. ಮಧ್ಯಮ ವರ್ಗದ ಜನ ಈ ಬೆಲೆ ಏರಿಕೆಯ ಬಿಸಿಯಲ್ಲಿ ಸಿಲುಕಿ ನಲುಗು ಹೋಗ್ತಾರೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ತರಕಾರಿ ಇರ್ಬೋದು, ಹಣ್ಣು, ತರಕಾರಿ, ಹಾಲು, ನೀರು, ಪೆಟ್ರೋಲ್, ಹೀಗೆ ಎಲ್ಲವೂ ಏರಿಕೆ ಆಗ್ತಾ ಇದ್ರೆ ಪಬ್ಲಿಕ್ ಯಾರ ಮೊರೆ ಹೋಗಬೇಕು ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಕಾಡುತ್ತೆ ಯಾವಾಗ್ಲೂ. ಅದರಲ್ಲೂ ಮಧ್ಯಮ ವರ್ಗದ ಜನ ಅವರು ತೀರಾ ಕೆಳ ಮಟ್ಟದಲ್ಲೂ ಒಂದು ಜೀವನವನ್ನ ನಡೆಸೋದಕ್ಕಾಗೋದಿಲ್ಲ, ಉನ್ನತ ಮಟ್ಟದಲ್ಲೂ ಜನ ಒಂದು ಬದುಕನ್ನ ನಡೆಸೋದಕ್ಕಾಗೋದಿಲ್ಲ. ಹೈಯರ್ ಕ್ಲಾಸ್ ಪೀಪಲ್ ಹೇಗೋ ಬದುಕನ್ನು ನಡೆಸ್ತಾರೆ, ಲೋವರ್ ಕ್ಲಾಸ್ ಪೀಪಲ್ ಕೂಡ ಅವರಿಗೆ ಅಷ್ಟು ಅಗತ್ಯತೆಗಳಿರೋದಿಲ್ಲ. ಆದ್ರೆ ಈ ಮಿಡಿಲ್ ಕ್ಲಾಸ್ ಜನ ಅಂತ ಏನಿದ್ದಾರೆ, ಅವರು ಒಂದು ಮರ್ಯಾದೆಗೆ ಅಂಜಿ ಬದುಕುವ ಜನ, ಅಲ್ಲೂ ಹೋಗ್ಲಾರ್ದೆ ಇಲ್ಲೂ ಇರಲಾರ್ದೆ ಒಂದು ತ್ರಿಶಂಕು ಸ್ವರ್ಗದ ಸ್ಥಿತಿಯಲ್ಲಿ ಅವರು ನಲಗಿ ಹೋಗ್ತಾರೆ ಸೌಮ್ಯ. ಓಕೆ, ಧನ್ಯವಾದ ಅಶ್ವಿನಿ ತಮ್ಮೆಲ್ಲ ಮಾಹಿತಿಗೆ.
ಇನ್ನು ಈಗಾಗಲೇ ಪೆಟ್ರೋಲ್ ಬೆಲೆ ಏರಿಕೆಯಾಗಿದೆ. ಇದರ ಬೆನ್ನಲ್ಲೇ ಗ್ರಾಹಕರಿಗೆ ಮತ್ತೊಂದು ಬರೆ ಬೀಳಲಿದೆ. ಅಡುಗೆ ಅನಿಲ ದರ ಸಹ ಏರಿಕೆಯಾಗೋ ಎಲ್ಲ ಸಾಧ್ಯತೆಗಳಿವೆ. ಈಗಾಗಲೇ ಕೇಂದ್ರ ಸಚಿವ ಸಮಿತಿ ಎಲ್ಪಿಜಿ ದರವನ್ನ 750 ರೂಪಾಯಿಗೆ ನಿಗದಿಪಡಿಸುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಅಲ್ಲದೆ ಸಬ್ಸಿಡಿ ದರದಲ್ಲಿ ಒಂದು ಕುಟುಂಬಕ್ಕೆ ವರ್ಷಕ್ಕೆ 4 ಸಿಲಿಂಡರ್ ವಿತರಿಸುವಂತೆ ಸಚಿವ ಸಮಿತಿ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಒಂದು ವೇಳೆ ಈ ನಿಯಮ ಜಾರಿಯಾದರೆ ಜನಸಾಮಾನ್ಯರನ್ನ ಆ ದೇವ್ರೇ ಬಂದು ಕಾಪಾಡಬೇಕಾಗುತ್ತೆ. ಈ ಮಧ್ಯೆ ದೆಹಲಿಯಲ್ಲಿ ನಡೆಯಲಿರೋ ಯುಪಿಎ ಸಭೆಗೆ ಡಿಎಂಕೆ ಮತ್ತು ತೃಣಮೂಲ ಕಾಂಗ್ರೆಸ್ ಸದಸ್ಯರು ಭಾಗವಹಿಸುವುದು ಅನುಮಾನ ಇದೆ.